ಗಾಡಿನ ನಾನು ಸ್ಟಾರ್ಟ್ ಮಾಡಿ ಸರಿ ಸುಮಾರು 3 ತಿಂಗಳು ಆಗ್ತಿದೆ. ನೋಡ್ಬೋದು ನೀವು, ಇದ್ರ ಮೇಲೆ ಡಸ್ಟೆಲ್ಲ ಗೊತ್ತಾಗುತ್ತೆ. ಕೂತಿದ್ದು ಇಲ್ಲ, ಓಡಿಸಿದ್ದು ಇಲ್ಲ, ಬರೀ ಒಂದು ಸತಿ ತೊಳೆದ್ಬಿಟ್ಟು ಮಾತ್ರ ನಿಲ್ಲಿಸಿದ್ದು. ನೋಡೋಣ ಒಂದು ಸೆಲ್ಫ್ಗೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸ್ಟಾರ್ಟ್ ಏನೋ ಆಗ್ತಿದೆ, ಬಟ್ ಪ್ರಾಬ್ಲಮ್ ಏನಂದರೆ ಮೋನೋಶಾಕ್ಸ್ ಹೋಗ್ಬಿಟ್ಟೈತೆ. ಸೊ ನೋಡ್ಬೋದು ಹೆಂಗೆ ಆಗ್ತಾಯಿದೆ ಗಾಡಿ ಅಂತ. ಸೊ ಯಾವಾಗಲೂ ಯಾವುದೋ ಒಂದು ಪ್ರಾಬ್ಲಮ್ ನೋಡಿ ಅದಕ್ಕೆ ಅದೇ ಆಫ್ ಆಗೋಗುತ್ತೆ. ಅದಂತೂ ಇದುವರೆಗೂ ಸರಿ ಹೋಗಿಲ್ಲ. 20,000 ಖರ್ಚು ಮಾಡಿದ್ದೀನಿ ಇಂಜಿನ್ಗೆ ಒಂದು ಗ್ಯಾರೇಜಲ್ಲಿ, ಬಟ್ ಇದುವರೆಗೂ ಇನ್ನೂ ರೆಡಿ ಆಗಿಲ್ಲ. ಗೊತ್ತಾಯಿತು ನನಗೆ ಈ ಗಾಡಿ ಮೇಲೆ ದುಡ್ಡು ಹಾಕೋದು ವೇಸ್ಟ್ ಅಂತ, ಅದಕ್ಕೆ ನಿಲ್ಲಿಸ್ಬಿಟ್ಟು ಇವತ್ತಿನವರೆಗೂ ನಾನು ವೀಡಿಯೋ ಸಹ ಮಾಡಿಲ್ಲ. ಸೊ ಇವತ್ತು ಈ ಗಾಡಿನ ಎತ್ಕೊಂಡೋಗಿ ಮೋನೋಶಾಕ್ಸ್ ರೆಡಿ ಮಾಡ್ಸೋಕೆ ಬಿಡ್ತಾಯಿದ್ದೀನಿ ಸರ್ವಿಸ್ ಸೆಂಟರಲ್ಲಿ. ಅದು ಯಾವುದು ಪ್ರೀಮಿಯಲ್ಲಿ ಬಿಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ, ವಾರಂಟಿ ಕ್ಲೈಮ್ ಆಗಿ ಬರುತ್ತೋ ಅಥವಾ ಫುಲ್ ಕ್ಯಾಶಲ್ಲಿ ಕೊಟ್ಟು ರೆಡಿ ಮಾಡಿಸ್ಕೋಬೇಕೋ ನನಗಂತೂ ಗೊತ್ತಿಲ್ಲ. ಲೆಟ್ಸ್ ಸಿ. ಇವಾಗ ಗಾಡಿ ವಾಶ್ ಮಾಡಿಬಿಟ್ಟು ತೊಗೊಂಡೋಗಿ ಬಿಡ್ತೀನಿ, ನೋಡೋಣ ಏನಂತಾನೆ. ಎಥನಲ್. ಸೊ ನಿಮ್ಮ ಗಾಡಿ ಎಲ್ಲ ಎಥನಲ್ ಜೊತೆ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ? ಸೂಪರ್ ಅಂತೀರಾ? ಪಿಕಪ್ ಎಲ್ಲ ಹಂಗೆ ಇದೆಯಾ, ಡೌನ್ ಆಗಿದೆಯಾ, ಮೈಲೇಜ್ ಡ್ರಾಪ್ ಆಗಿದೆಯಾ, ಸೇಮ್ ಇದೆಯಾ? ನನಗಂತೂ ತುಂಬ ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ. ಇನಿಷಿಯಲ್ ಪಿಕಪ್ ಡೌನ್ ಆಗೋಗಿದೆ ಆ್ಯಂಡ್ ಮೈಲೇಜ್ ಕೂಡ ಡ್ರಾಪ್ ಆಗಿದೆ. ಆ್ಯಂಡ್ ಇಂಜಿನಲ್ಲಿ ಈಗಲೇ ಇದರಲ್ಲಿ ಸಿಕ್ಕಾಪಟ್ಟೆ ನಾಯ್ಸ್ಗಳಿದೆ. ಇನ್ನು ಅದ್ರ ಜೊತೆಯಲ್ಲಿ ಎಥನಲ್ಲು ಇನ್ನೊಂದು ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಿದೆ. ಸೊ ಮೋನೋಶಾಕು ನಂದು ಹಾಳಾಗೋಗಿತ್ತು, ಕಂಪ್ಲೀಟ್ಲಿ ಗಾನು. ಸೊ ನಾನು ತಗೊಂಡೋಗಿದ್ದ ದಿನವೇ ಅಂದರೆ ಇವತ್ತಿಗೆ ಒಂದು 5 to 6 ಡೇಸ್ ಆಗಿರ್ಬೋದು. ಬಟ್ ಬಿಟ್ಟಿದ್ದ ದಿನವೇ ನನಗೆ ವಿತಿನ್ 2 ಅವರ್ಸಲ್ಲಿ ವಾರಂಟಿ ಕ್ಲೈಮ್ ಮಾಡೇ ಕೊಟ್ಟರು. ಅಲ್ಲೊಂದು ನಾನು ಸುಳ್ಳು ಹೇಳಿದೆ. ಏನಂದರೆ ನಂದು ಆ್ಯಕ್ಚುಲಾಗಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಗೊತ್ತಾ? ಇವಾಗ 55 to 56,000 ಕಿಲೋಮೀಟರ್ಸ್ ಓಡಿರುತ್ತೆ. ಬಟ್ ಇದರಲ್ಲಿ 22 ತೋರಿಸ್ತಾ ಇದೆ. ಯಾಕೆಂದರೆ ಮೀಟ್ರ್ ಚೇಂಜ್, ಮುಂಚೆ ವಿಡಿಯೋ ನೋಡಿರೋರ್ಗಾದರೆ ಅರ್ಥ ಆಗುತ್ತೆ. ಸೊ ಮೀಟ್ರ್ ಚೇಂಜ್ ಆದಮೇಲೆ ಮತ್ತೆ 0ಇಂದನೇ ರನ್ ಆಗುತ್ತೆ. ಅದಕ್ಕಾಗಿ ನಾನು ಅವ್ರಿಗೊಂದು ಸುಳ್ಳು ಹೇಳಿ, ಇಲ್ಲ ನಂದು ಅಷ್ಟು ಗಾಡಿ ಓಡಿಲ್ಲ, ಕಮ್ಮಿ ಓಡಿರೋದು ಅಂತ ಹೇಳಿ ವಾರಂಟಿ ಕ್ಲೈಮ್ ಮಾಡಿಕೊಂಡೆ. ಯಾಕಂದರೆ ಅವರಿಂದ ನಾನು ಸಿಕ್ಕಾಪಟ್ಟೆ ಲಾಸ್ ಆಗಿದ್ದೀನಿ. ಜಸ್ಟ್ ಒಂದು ಮೋನೋಶಾಕ್ಸು ಏನಂತ ಲಾಸ್ ಏನಲ್ಲ ಅವ್ರಿಗೆ. ಸೊ ಹಾಗಾಯಿತು, ಒಟ್ನಲ್ಲಿ ರೆಡಿ ಆಯಿತು ಮೋನೋಶಾಕ್ಸು. ಈ ಗಾಡಿ ತೊಗೊಂಡ್ಮೇಲೆ ನಾನು ಯೂಟ್ಯೂಬ್ ಜರ್ನಿ ಏನೇನಿದೆಯೋ ಪಾಸ್ ಆಗೋಯ್ತು ಗುರು. ನನ್ನ ಯೂಟ್ಯೂಬ್ ಜರ್ನಿನೇ ಪಾಸ್ ಆಗೋಯ್ತು. ಅಂದರೆ ಸ್ಟಾಪ್ ಆಗೋಯ್ತು ಅಂತ ನಾನು ಹೇಳೋಕ್ಕಾಗಲ್ಲ, ಪಾಸ್ ಆಯಿತು. ಏನು ಬೇಜಾರು. ಗಾಡಿ 3 ತಿಂಗಳು ಮನೇಲಿ ನಿಲ್ಲಿಸಿದ್ದೀನಿ. 3 ತಿಂಗಳು ಮನೇಲಿ ನಿಲ್ಲಿಸಿದ್ದೀನಿ ಸ್ಟಾರ್ಟ್ ಮಾಡ್ದೇನೆ. ಏನಕ್ಕೆ ಅಂದರೆ, ಸೊ ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಸರಿ ಸುಮಾರು ನಾನು ವಿಡಿಯೋ ಅಪ್ಲೋಡ್ ಮಾಡಿ ಹತ್ರ 6 ತಿಂಗಳಾಗ್ತಾಯಿದೆ ಗುರು. ಈ 6 ತಿಂಗಳು ನಾನು 6 ಅಂದ್ಬಿಟ್ನಾ, ಈ 6 ತಿಂಗಳು ನಾನು ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ, ಈ ಗಾಡಿ ನನಗೆ ಸಿಕ್ಕಾಪಟ್ಟೆ ಕೈ ಕೊಟ್ಬಿಡ್ತು. ನೋಡಿ, ಗಾಡಿ ಕೈ ಕೊಟ್ಟಿದೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಗಾಡಿ ಚೆನ್ನಾಗೇ ಇದೆ, ಹೀರೋ ಎಕ್ಸ್ಪಲ್ಸು ಚೆನ್ನಾಗೇ ಇದೆ. ಬಟ್ ಅವ್ರು ಕೊಡೋ ಅಂಥ ಸರ್ವೀಸು ವರ್ಸ್ಟಾಗಿದೆ. ಸೊ ಸರ್ವೀಸು ಮಾಡೋದಲ್ಲದೆ ಸ್ಪೇರ್ಸ್ನ ಎಕ್ಸ್ಚೇಂಜ್ ಮಾಡೋದು ಅಥವಾ ಏನೇನೋ ಖರಾಬ್ ಮಾಡೋದು, ಹಾಳು ಮಾಡೋದು, ಕದಿಯೋದು, ಇವೆಲ್ಲ ಇದೆ ಅವ್ರ ಹತ್ರ. ಇದರಿಂದ ಕಸ್ಟಮರ್ಸ್ನ ಒಂದು ನಂಬಿಕೆನ ಹಾಳು ಮಾಡ್ಕೊಂಡಿದ್ದಾರೆ ಇವರು, ಹೀರೋದವರು. ನನ್ನೊಬ್ಬನಿಗೆ ಅಲ್ಲ ಇದಾಗಿರೋದು, ಸುಮಾರು ಜನಕ್ಕಾಗಿದೆ.
ಇನ್ನು ಸ್ವಲ್ಪ ಜನ, ಸುಮಾರು ಜನಕ್ಕೆ ಏನೂ ಆಗದೆ ಇರೋರು, ನಂದು ಕರೆಕ್ಟಾಗಿದೆ, ನಿಮ್ಗೆ ಓಡ್ಸೋಕೆ ಬರಲ್ಲ, ನಿಮ್ಗೆ ಮೇಂಟೈನ್ ಮಾಡೋಕ್ಕೆ ಬರಲ್ಲ, ನಿಮ್ಗೆ ಸರ್ವೀಸ್ ಮಾಡ್ಸೋಕೆ ಬರಲ್ಲ ಅಂತ ಬಿಲ್ಡಪ್ ತಗೊಳ್ತಾರೆ. ಸರಿ ಸರ್, ನಿಮ್ಮ ಗಾಡಿ ಚೆನ್ನಾಗಿದೆ ಅಂದರೆ ಯು ಆರ್ ಲಕ್ಕಿ ಗಾಯ್, ಯು ಆರ್ ಲಕ್ಕಿ, ಸರಿನಾ? ನಮ್ಗೆ ಹಂಗಲ್ಲ, ಸಿಕ್ಕಾಪಟ್ಟೆ ಮೋಸ ಹೋಗಿದ್ದೀನಿ ಗುರು. ಸುಮಾರು ಹಾಳು ಮಾಡಿಬಿಟ್ಟಿದ್ದಾರೆ ಗಾಡಿನ, ಕಂಪ್ಲೀಟ್ಲಿ ಹಾಳು ಮಾಡಿಬಿಟ್ಟಿದ್ದಾರೆ. ಸೊ ಅದು ಎಷ್ಟು ಬೇಜಾರಾಗುತ್ತೆ ನೋಡಿ. ಮೇಯ್ನ್ ಏನು ಗೊತ್ತಾ, ಅಪ್ಪ ಅಮ್ಮ ಕೊಡಿಸ್ತಾರೆ ಮಗನಿಗೆ ಚೆನ್ನಾಗಿರಲಿ ಗಾಡಿ ಅಂತ. ಅವ್ರಿಗೆ ಎಂಗೇಜು, ಇನ್ನು ಟೀನೇಜರ್ಸ್ ಇರ್ತಾರೆ, ಅವ್ರಿಗೆ ಅಷ್ಟೊಂದು ಇದಿರಲ್ಲ. ಬರೀ ಅವ್ರಿಗೆ ಏನು ಗೊತ್ತಾ, ಒಂದು ಸ್ಪೀಡ್ ಹೋಗಬೇಕು, ಒಳ್ಳೆ ಮಜಾ ಮಾಡಬೇಕು. ಏನಾದರೂ ಗಾಡಿಗೆ ಪ್ರಾಬ್ಲಮ್ ಆದರೆ ಅವ್ರ ಅಪ್ಪನೋ ಅವ್ರ ಅಮ್ಮನೋ ದುಡ್ಡು ಕೊಟ್ಟು ರೆಡಿ ಮಾಡಿಸ್ತಾರೆ. ಸೊ ಅವ್ರಿಗೆ ಅಷ್ಟೊಂದು ಇದಿರಲ್ಲ, ಸೆಂಟಿಮೆಂಟ್ ಇರಲ್ಲ ಬೈಕ್ ಜೊತೆ. ನಾವೇ ದುಡ್ದು ಕಷ್ಟಪಟ್ಟು ಗಾಡಿ ತೊಗೊಂಡು EMI ಕಟ್ಟಿರ್ತೀವಲ್ವಾ, ಸೊ ತುಂಬ ನೋವಾಗುತ್ತೆ ನಮಗೆ, ನನ್ನಂಥವ್ರಿಗೆ. ಐ ಮೀನ್ ನನಗೆ, ನನ್ನಂಥವ್ರು ಸುಮಾರು ಜನ ಇರ್ತಾರೆ. ಅಂಥವ್ರಿಗೆಲ್ಲ ಏನಾಗುತ್ತೆ ಅಂದರೆ ತುಂಬ ಪೇಯ್ನ್ ಆಗುತ್ತೆ. ಏನು ನಾನು ಇಷ್ಟು ಕಾಸು ಕೊಟ್ಟು ಗಾಡಿ ತೊಗೊಂಡಿದ್ದೀನಿ, ಇವ್ರು ಈ ಥರ ಹಾಳು ಮಾಡಿ ಕೊಡ್ತಾವ್ರಲ್ವಾ ಅನ್ನೋದು ತುಂಬ ಕಾಡುತ್ತೆ. ಅದು ಎಲ್ಲಿವರೆಗೂ ಹೊಟ್ಟೋಗುತ್ತೆ ಅಂದರೆ ಡಿಪ್ರೆಷನ್ವರೆಗೂ ಹೊಟ್ಟೋಗುತ್ತೆ ಗುರು. ಒಂದೊಂದು ಸತಿ ನಮಗೇನು ಲಕ್ಷಾಂತರ ರೂಪಾಯಿ ದುಡಿಯೋಲ್ಲ, ನಾವು ಸಾವಿರಗಳಲ್ಲೇ ದುಡಿಯೋದು, ತುಂಬ ಕಮ್ಮಿ ಅಂದ್ಕೊಳ್ಳಿ. ಅದರಲ್ಲಿ ನಾವು ಈ ಕ್ಯಾಮ್ರಾಗಳು ತಗೊಂಡು ಎಲ್ಲ ತಗೊಂಡು ಯೂಟ್ಯೂಬ್ ಜರ್ನಿ ಒಂದು ಸ್ಟಾರ್ಟ್ ಮಾಡೋಣ ಅಂತ ಹೋದಾಗ ಇವರು ಸೆಂಟ್ರಲ್ ಬಂದ್ಬಿಟ್ಟು ಗಾಡಿಗಳನ್ನ ಹದಗೆಡಿಸ್ಬಿಟ್ಟು ಸರ್ವಿಸ್ಗಳು ಕರೆಕ್ಟಾಗಿ ಮಾಡಿದೆ, ಸ್ಪೇರ್ ಪಾರ್ಟ್ಸ್ನ ಕದ್ದಿ ಏನೇನೋ ಮಾಡಿ ಕೊಟ್ಟರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ? ದುಡ್ಡು ಎಲ್ಲಿಂದ ಬರುತ್ತೆ ಗುರು? ನನಗೆ ಮನೇಲಿ ಕೈ ಚಾಚೋ ಮಗ ಅಲ್ಲ ನಾನು. ಇವಾಗ ಮನೆಯಲ್ಲಿ ಹಿಂಗೆ ಕೈ ಚಾಚ್ಬಿಟ್ಟು ಕಾಸು ಕೊಡಿ ಅಂತ ಕೇಳೋ ವಯಸ್ಸು ಹೊಟ್ಟೋಯ್ತು ನಮ್ಮದು, ಗೊತ್ತಾಯ್ತಾ? ಸೊ ಅದಕ್ಕಾಗಿ ಏನಾಯಿತು ಅಂದರೆ, ಸೊ ಯೂಟ್ಯೂಬ್ ಅನ್ನೋದು ಪಾಸ್ ಆಯ್ತು ನಂದು. ಪಾಸ್ ಮಾಡಿದೆ, ಏನು ವೀಡಿಯೋ ಮಾಡೋದಕ್ಕೂ ಬೇಜಾರು ಗುರು, ಗಾಡಿನೇ ಸರಿ ಇಲ್ಲ. ಅದ್ರ ಜೊತೆಯಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ, XMR ಅಂದ್ಬಿಟ್ಟು ವಿಜಯನಗರದಲ್ಲಿ ಒಂದು ಗ್ಯಾರೇಜ್ ಇದೆ. ಅದನ್ನು ನನಗೆ ಒಬ್ಬರು ಸಜೆಷನ್ ಮಾಡಿದರು, ತುಂಬ ಚೆನ್ನಾಗಿ ಮಾಡ್ತಾರೆ, ಅಲ್ಲೋಗಿ ಒಂದು ಸತಿ ವೀಡಿಯೋ ಮಾಡಿ ಅಂತ. ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಬಟ್ ನಿಮಗೆ ಒಂದು ಫೋಟೋ ಹಾಕ್ತೀನಿ ನೋಡಿ, ನೀವು ನಂಬಲ್ಲ, ನಾನೇನೋ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀರೇನೋ ಸ್ವಲ್ಪ ಜನ. 20,600 300 ಕೊಟ್ಟು ನಾನು ರೆಡಿ ಮಾಡ್ಸೋಕ್ಕೆ ಬಿಟ್ಟಿದ್ದೆ. ಅಷ್ಟು ಅಂದರೆ 20,000 ಖರ್ಚಾಗಿದೆ ಗುರು ಗಾಡಿಗೆ. ಅವ್ರು ಏನಂದರೆ ಏನೂ ಮಾಡಿಲ್ಲ. ನಾನೇನೇನು ಹೇಳಿದ್ದೀನಿ ಗೊತ್ತಾ ಅವ್ರಿಗೆ? ಸರ್, ಇಂಜಿನಲ್ಲಿ ನಾಯ್ಸ್ ಇದೆ, ಸ್ವಲ್ಪ ಅಬ್ನಾರ್ಮಲ್ ಇದೆ ಗಾಡಿ, ನನಗೆ ಓಡಿಸೋದಕ್ಕೆ ಆಗ್ತಾಯಿಲ್ಲ, ಹಂಗೆಲ್ಲ ಆಗ್ತಾಯಿದೆ, ಆ್ಯಂಡ್ ಮುಂದೆ ಫೋರ್ಕ್ ಬೆಂಡಿದೆ ಅಂತ ಹೇಳಿದೆ. ಅಷ್ಟು ಹೇಳಿ ಬಿಟ್ಬಿಟ್ಟು ನಾನು ಏನು ಹೇಳಿದೆ ಅಂದರೆ ಅವರಿಗೆ, ಸರ್ ಏನೇ ಇದ್ರೂ ಒಂದು ಕಾಲ್ ಮಾಡಿ ನನಗೆ ಇನ್ಫಾರ್ಮ್ ಮಾಡಿಬಿಟ್ಟು ಮಾಡಿ ಅಂತಂದೆ. ಅವ್ರೇನು ಮಾಡಿದ್ರು, ಎಲ್ಲ ಬಿಚ್ಚಿಬಿಟ್ಟು ರೆಡಿ ಮಾಡಿ, ಸರ್ ನಿಮ್ಮದು ಗಾಡಿ ರೆಡಿಯಾಗಿದೆ, ಸೊ ಇದಕ್ಕೆ 20,000 ಚಿಲ್ಲರೆ ಆಗಿದೆ ಸರ್ ಅಂತ ಅಂದರು. ನನಗೊಂದೇ ಸತಿ ಹಾರ್ಟು ಬ್ರೋಕ್ ಆಯಿತು ಬಗ್ ಅಂತ. ಏನು ಗುರು 20,000 ಅಂತವ್ರೆ, ಹೋಗಲಿ ಕಷ್ಟಪಟ್ಬಿಟ್ಟು ಸಾಲನಾದರೂ ಮಾಡಿಬಿಟ್ಟು ಅವ್ರು ಕೊಟ್ಬಿಟ್ಟು ಗಾಡಿ ಆದರೂ ರೆಡಿ ಆಗುತ್ತಲ್ವ, ಇನ್ಮೇಲೆ ಈ ಪ್ರಾಬ್ಲಮ್ ಇರಲ್ಲ, ನನ್ನ ಜರ್ನಿನ ನಾನು ಸ್ಟಾರ್ಟ್ ಮಾಡ್ಬೋದು, ಓಡಾಡ್ಬೋದು ಎಲ್ಲ ಕಡೆ ಅಂತ ಅಂದ್ಕೊಂಡೆ. ಸೊ ಅಲ್ಲೂ ಕೂಡ ನನಗೆ ಮೋಸ ಮಾಡಿದ್ರು, ಏನೂ ರೆಡಿ ಮಾಡಿಲ್ಲ. ಇವತ್ತಿಗೂ ಗಾಡಿ ಹೆಂಗೆ ನಿಲ್ಲಿಸಿದ್ರೆ ಸ್ಟಾರ್ಟ್ ಮಾಡಿಬಿಟ್ರೆ ಕಟ್ ಆಫ್ ಆಗುತ್ತಲ್ವ ಇಂಜಿನು, ಆ್ಯಸ್ ಇಟ್ ಈಸ್ ಹಂಗೆ ಇದೆ, ಒಂದು ಚೂರು ಚೇಂಜ್ ಆಗಿಲ್ಲ, ಜರ್ಕಿಂಗ್ ಇಶ್ಯೂಸ್ ಇದೆ. ಆಮೇಲೆ ಮುಂದಗಡೆ ಫೋರ್ಕ್ ಅಂತೂ ಬೆಂಡ್ ತೆಗ್ದಿದ್ದೀವಿ ಅಂದ್ಬಿಟ್ಟು ಅದಕ್ಕೆ ಚಾರ್ಜ್ ಎಷ್ಟು ಗೊತ್ತು ಹಾಕಿರೋದು ನನಗೆ? 4,500 ಬಿಲ್ ಹಾಕ್ಬಿಟ್ಟು ಬರೀ ಬಿಚ್ಚಿಬಿಟ್ಟು ತಗೊಂಡೋಗಿ 4 ದಿನ ಇಟ್ಕೊಂಡು ಮತ್ತೆ ಅದನ್ನೇ ಫಿಟ್ ಮಾಡಿ ಕೊಟ್ಟಿದ್ದಾರೆ. ನನಗೆ ಗೊತ್ತಾಯಿತು ನೀವು ಫೋರ್ಕ್ನ ರೆಡಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿ ಮತ್ತೆ ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡಿದೆ. ಹೋಗಲಿ, ಮೋಸ್ಟ್ಲಿ ಅವರು ಬಿಚ್ಚಿಬಿಟ್ಟು ಮಾಡೋದನ್ನು ಮರ್ತುಬಿಟ್ಟು ಹಂಗೆ ಕೊಟ್ಬಿಟ್ರು ಅಂತ ಅಂದ್ಬಿಟ್ಟು ನನಗೆ ಅಂದರು. ಈ ಇನ್ಸಿಡೆಂಟ್ ಆಗಿ ನನಗೆ ಅಲ್ಲೂ ಬೇಜಾರಾಗೋಗಿ ಏನಾಗೋಯ್ತು ಗೊತ್ತಾ, ಮತ್ತೆ ಅವ್ರ ಹತ್ರ ಹೋಗೋದೇ ಬಿಟ್ಬಿಟ್ಟೆ. ನನ್ನ ಅಜ್ಜಿ, ಏನು ಗುರು ಈ ಗಾಡಿ ಏನಕ್ಕೆ ನಾನು ತಗೊಂಡೆ, ನಾನು ಏನಕ್ಕೆ ಇಷ್ಟೊಂದು ಟಾರ್ಚರ್ ಅನುಭವಿಸ್ತಾ ಇದ್ದೀನಿ, 20,000 ಖರ್ಚು ಮಾಡಿದ್ರು ಕೂಡ ನನ್ನ ಗಾಡಿ ಹಂಗೆ ಇದೆಯಲ್ಲ, ರೆಡಿ ಮಾಡಿಕೊಡ್ತಾ ಇಲ್ಲ, ಎಲ್ಲ ಮೋಸಗಾರರೇನಾ ಅಂದ್ಬಿಟ್ಟು ನಾನು ಇನ್ನೂ ಡಿಪ್ರೆಷನ್ ಕೊಟ್ಟೋದೆ.
ಸೊ ಇವತ್ತಿಗೂ ನನಗೆ ಅದರಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ. ನಿಮಗೆ ಅಷ್ಟು ಡೌಟ್ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋ ಅವ್ರ ಹತ್ರ ಹೋಗ್ತೀನಿ. ನೆಕ್ಸ್ಟ್ ಸ್ಯಾಟರ್ಡೇ ಇಲ್ಲ ಯಾವಾಗನ್ನ ಹೋಗ್ಬಿಟ್ಟು ಈ ಫೋರ್ಕ್ದು ಮತ್ತೆ ಕೇಳ್ತೀನಿ. ಸರಿ ಸುಮಾರು 3 ತಿಂಗಳಾಗಿದೆ ಅವ್ರ ಹತ್ರನೂ ಅದಾಗಿ ಅವ್ರ ಹತ್ರ ರೆಡಿ ಮಾಡಿಸ್ಕೊಂಡ್ಮೇಲೆ ಅವ್ರೇನು ಮಾಡಿಲ್ಲ, ಏನು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದಿದ ತಕ್ಷಣ ನನಗೇನಾಯ್ತು ಅಂದರೆ ಮನೆಯಿಂದ ಗಾಡಿ ಎತ್ತೋದಕ್ಕೇ ಇಂಟ್ರೆಸ್ಟ್ ಹೊಟ್ಟೋಯ್ತು. ಸೊ ನಾನು ಅವಾಗಿಂದ ಏನು ಮಾಡಿದೆ, ನಮ್ಮ ಅಣ್ಣನ ಹತ್ರ ಡಿ ಒ ಇಸ್ಕೊಂಡು, ಅವನು ಏತರ್ ತಗೊಂಡ. ಸೊ ಅವನ ಹತ್ರ ನಾನೇನು ಮಾಡಿದೆ, ಡಿ ಒ ಇಸ್ಕೊಂಡು ಆ ಡಿ ಒಲ್ಲಿ ಡೈಲಿ ಆಫೀಸ್ಗೆ ಹೋಗೋದು ಬರೋದು ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಬೇಜಾರಾಗುತ್ತಂದರೆ, ಒಂದು ಗ್ಯಾರೇಜಲ್ಲಿ ಒಂದು ನಂಬಿಕೆಯಿಂದ ಹೋಗ್ಬಿಟ್ಟು ಸರ್ವಿಸ್ ಸೆಂಟ್ರ್ ಅವ್ರು ಹಿಂಗೆ ಮಾಡ್ತಾವ್ರಲ್ವ, ಇವರಾದರೂ ಕರೆಕ್ಟಾಗಿ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಬಿಟ್ಟರೆ ಇವರು ಕೂಡ ಹಿಂಗೆ ಮೋಸ ಮಾಡ್ತಾರಂದರೆ ಇನ್ನು ಯಾರನ್ನು ನಂಬೋದು, ಯಾರನ್ನು ಬಿಡೋದು? ಸೊ ಇಷ್ಟೆಲ್ಲ ಸೀನ್ ಆಯಿತು. ಇದರಿಂದ ಏನಾಗೋಯ್ತು ಅಂದರೆ ನನಗೆ ಯೂಟ್ಯೂಬ್ ಅನ್ನೋದೇ ಇಂಟ್ರೆಸ್ಟ್ ಹೊಟ್ಟೋಯ್ತು.